ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಪ್ರಾಪ್ತಿಯಾಗಿದೆ. ಏಕೆಂದರೆ ಗುರುವಿನ ಪೂರ್ಣ ಅನುಗ್ರಹ ಇದೆ ಅಂತ ಅವ್ರಿಗೆ ಹೇಳಬೇಕು. ಹಾಗಾಗಿ ಅವ್ರಿಗೆ ಎಲ್ಲ ರೀತಿಯ ಅನುಕೂಲ ಇದೆ ಮತ್ತು ಅವರಿಗೆ ಯಾವ ರೀತಿಯ ಚಿಂತನೆ ಮಾಡ್ತಾ ಇದ್ದಾರೆ ಅಂತಂದವರು ಇನ್ನು ಹೆಚ್ಚಿನ ಅಭಿವೃದ್ಧಿಗೋಸ್ಕರ ಚಿಂತನೆ ಮಾಡ್ತಾ ಇದ್ದಾರೆ. ಈ ಕನ್ಯಾ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಮನೆ, ಕಾರು, ಫ್ಲಾಟು ತೆಗೆದುಕೊಳ್ಳುವಂಥ ಯೋಗ, ಹಣಕಾಸಿನಲ್ಲಿ ಅನುಕೂಲ ಆಗುವಂಥ ಯೋಗ. ಸಾಮಾನ್ಯವಾಗಿ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಅವರು ಏನು ಕೆಲಸ ಮಾಡ್ತಾರೆ ಅಂತಂದರೆ ಸಾಮಾನ್ಯ ಅವರು ಸ್ವಂತ ಬಿಸ್ನೆಸ್ ಮಾಡ್ತಾರೆ, ಇಲ್ಲ ಅಂತಂದರೆ ಅವರು ಆರ್ಟಿಸ್ಟ್ ಆಗ್ತಾರೆ, ಮತ್ತು ಅವರು ಇದಾಗ್ಬೋದು ಇಂಜಿನಿಯರ್ಗಳಾಗಿ ಸಾಫ್ಟ್ವೇರು ಹಾರ್ಡ್ವೇರ್ ಇಂಜಿನಿಯರ್ಗಳಾಗಿ ಕಾರ್ಯನಿರ್ವಹಿಸುವಂಥ ಯೋಗ ಇರುತ್ತೆ. ಅಲ್ಲದೆ ಇನ್ನು ಕೆಲವೊಂದಷ್ಟು ನಾವು ಹೇಳಬೇಕಾಗುತ್ತೆ. ಯಾಕೆಂದರೆ ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂದರೆ ಅವರವ್ರ ಕೆಲಸದಲ್ಲಿ ಅವ್ರಿಗೆ ಅನುಕೂಲ ಇದೆ ಅಂತ ಹೇಳಬೇಕು. ಈ ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ವಿದ್ಯಾರ್ಥಿಗಳಾಗಿದ್ದರೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ, ಅವ್ರು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ, ಇಂಜಿನಿಯರ್ ಆಗಿದ್ದರೆ ಅವರು ಇಂಜಿನಿಯರ್ ವೃತ್ತಿಯಲ್ಲಿ ಅವರಿಗೆ ಪ್ರಮೋಷನ್ನು ಅದು ಸಿಗುತ್ತೆ. ಹೀಗಿರುತ್ತೆ ಅಂತ ನಾವು ಹೇಳ್ತೀವಿ. ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಗುರುವಿನ ಅನುಗ್ರಹ ಇರೋ ದುಡ್ಡು ಕಾಸು ಅವರಿಗೆ ತೊಂದರೆ ಆಗೋದಿಲ್ಲ, ಜೀವನ ನಿರ್ವಹಣೆಗೆ ತೊಂದರೆ ಆಗೋದಿಲ್ಲ, ಅನ್ನ ವಸ್ತ್ರಕ್ಕೆ ತೊಂದರೆ ಆಗೋದಿಲ್ಲ, ಊಟ ತಿಂಡಿ ಬಟ್ಟೆಗೆ ಯಾವುದು ಕೊರತೆಗಳು ಬರೋದಿಲ್ಲ. ಯಾರೇ ಬಂದರೂ ಅವರು ದಾನ ಧರ್ಮ ಕೊಡ್ತಕ್ಕಂಥ ವ್ಯಕ್ತಿಗಳು, 4 ಜನ ಬಂದರೂ ಊಟ ಹಾಕಿ ಕಳಿಸುವಂಥ ವ್ಯಕ್ತಿಗಳು, ಯಾರೇ ಮನೆಗೆ ಬಂದರೂ ಭಾಳ ಖುಷಿ ಪಡ್ತಕ್ಕಂಥ ವ್ಯಕ್ತಿಗಳು, ಸಮಾಜಕ್ಕೆ ಒಳ್ಳೆಯ ಯೋಗ ಒಳ್ಳೇದು ಮಾಡುವಂಥವ್ರು. ಅಂದರೆ ಸಮಾಜಕ್ಕೆ ನನ್ನಿಂದ ಒಳ್ಳೇದಾಗಬೇಕು, ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಎನ್ನುವಂಥ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಕನ್ಯಾ ರಾಶಿಯವರಾಗ್ತಾರೆ. ಈ ಕನ್ಯಾ ರಾಶಿಯವರು ಒಳ್ಳೆ ರೀತಿಯ ಸೋಷಿಯಲ್ ಸರ್ವಿಸ್ ಮಾಡ್ತಕ್ಕಂಥ ಒಂದು ಸಮಾಜದ ಒಳ್ಳೆಯ ಹಿತವನ್ನು ಒಳ್ಳೆಯ ಯೋಚನೆಯನ್ನು ಇಟ್ಟುಕೊಂಡು ಅವರು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು. ಇವರು ಎಷ್ಟೇ ಉದ್ಯೋಗದಲ್ಲಿ ಅವಸರ ಅರ್ಜೆಂಟ್ ಇದ್ದರೂ ಕೂಡ, ಎಷ್ಟೇ ಆ ಕೆಲಸದಲ್ಲಿ ಅವರು ವೃತ್ತಿಪರರಾಗಿ ಅವಸರ ಇದ್ದರೂ ಅವರು ಈ ಸಮಾಜದ ಒಂದು ಒಳ್ಳೆಯ ಯೋಚನೆಯನ್ನು ಮತ್ತು ದೇಶದ ಒಳ್ಳೆಯ ಯೋಚನೆಯನ್ನು, ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಈ ಕನ್ಯಾ ರಾಶಿಯವರಾಗ್ತಾರೆ. ಕನ್ಯಾ ರಾಶಿಯವರಿಗೆ ಕೋರ್ಟು ಕಚೇರಿ ವ್ಯಾಜ್ಯ ಇವೆಲ್ಲ ಬಂದಿದೆ. ಕೋರ್ಟ್ಗೆ ಹೋಗಿದ್ದಾರೆ, ಕೇಸ್ ಹಾಕಿದ್ದಾರೆ, ವ್ಯವಹಾರ ಮಾಡಿದ್ದಾರೆ, ಎಲ್ಲ ಆಗಿದೆ. ಆದರೂ ಕೂಡ ಅವರಿಗೆ ಶತ್ರುಧ್ವಂಸ ಆಗಿದೆ. ಕೇಸು ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಅವ್ರಿಗೆ ಗೆದ್ದಿದ್ದಾರೆ. ಅವರಿಗೆ ಹಿನ್ನಡೆ ಆದರೂ ಕೂಡ ಅವ್ರಿಗೆ ಅನುಕೂಲ ಆಗಿದೆ ಅಂತ ನಾವು ಹೇಳ್ತೀವಿ. ಕೆಲವು ಸಮಯ ಅವರಿಗೆ ತೊಂದರೆ ಆಗಿದೆ, ಕೆಲವು ಸಮಯ ಅನುಕೂಲ ಆಗಿದೆ. ಆಸ್ತಿ ತೆಗೆದುಕೊಳ್ಳುವಂಥ ವಿಚಾರ ಇದೆ, ತೆಗೆದುಕೋಬೋದು, ಮನೆ ಕಟ್ಬೋದು, ಕಾರ್ ತಗೋಬೋದು, ಎಲ್ಲ ವಿಚಾರ. ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಅನ್ನೋಂಥ ಚಿಂತನೆ ಇದೆ, ಮಕ್ಕಳು ಚೆನ್ನಾಗಿ ಓದಿಸ್ಬೋದು, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಅವರು ಕೂಡ ಒಳ್ಳೆ ವಿದ್ಯಾವಂತರು, ಅವರು IAS IPS ಮಾಡ್ಬೋದು. ನಿಮ್ಮ ಮಕ್ಕಳು ಅವರು ವಿದ್ಯಾಭ್ಯಾಸ ಮಾಡೋಕ್ಕೆ ಅವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ನೀವು ಹೆಚ್ಚು ಅವರಿಗೆ ಅವ್ರ ಬಗ್ಗೆ ಕಾಳಜಿಯ ವಹಿಸಬೇಕಾಗತ್ತೆ. ನಿಮ್ಮ ಒಂದು ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಪೂರ್ವ ಪುಣ್ಯ ಅಂತಂದರೆ ನಮ್ಮ ಪೂರ್ವಾರ್ಜಿತ ಮಾಡಿರ್ತಕ್ಕಂಥ ಪುಣ್ಯದ ಫಲ ಅಂತ ಹೇಳ್ತೀವಿ. ಪೂರ್ವಾರ್ಜಿತ ಮಾಡಿರ್ತಕ್ಕ ಪಿತ್ರಾರ್ಜಿತ ಆಸ್ತಿ ನಿಮ್ಮಲ್ಲಿದೆ. ಆ ಆಸ್ತಿಯನ್ನು ಹಂಚ್ಕೊಳ್ಳೋಕೆ ಸ್ವಲ್ಪ ತೊಂದರೆ ಇದೆ, ಸ್ವಲ್ಪ ಹಂಚ್ಕೊಳ್ಳೋಕೆ ಅವಕಾಶ ಬಂದಾಗ ಮಾಡ್ಕೊಳ್ಳಿ. ಈಗ ಬೇಕಾದ್ರೆ ಈಗಲೇ ಬೇಕಾದರೂ ಮಾಡ್ಕೊಬೋದು. ಈಗ ಗುರುವಿನ ಪೂರ್ಣ ಅನುಗ್ರಹ ಇರೋದ್ರಿಂದ ಕೂತು ಮಾತಾಡಿದ್ರೆ ನಿಮಗೆ ನಿಮ್ಮ ಆಸ್ತಿ ನಿಮಗೆ ಸಿಗ್ತದೆ. ಒಂದು ವೇಳೆ ಕೋರ್ಟು ಕಚೇರಿಗೆ ಹೋದರೆ ಶತ್ರು ಧ್ವಂಸ ಆಗ್ತದೆ. ಕೋರ್ಟು ಕಚೇರಿ ನಿಮ್ಮನ್ನು ಗೆಲ್ಲಕ್ಕಾಗಲ್ಲ, ನೀವೇ ಗೆದ್ದು ಬಿಡ್ತೀರಿ. ನಿಮ್ಮ ಕೋರ್ಟು ನಿಮ್ಮ ಪರವಾಗಿ ನ್ಯಾಯ ಸಿಗ್ತದೆ ಅಂತ ಒಂದು ಒಳ್ಳೆಯ ಒಂದು ಯೋಚನೆ ನಿಮಗಿದೆ. ನೀವು ಯಾವುದೇ ಒಂದು ಅನ್ಯಾಯ ಮಾಡೋದಿಲ್ಲ, ನ್ಯಾಯವಾಗಿ ಕೆಲಸ ಮಾಡ್ತೀರಿ, ಪ್ರಾಮಾಣಿಕವಾಗಿ ಮಾಡ್ತೀರಿ, ನಿಷ್ಠೆಯಿಂದ ಮಾಡ್ತೀರಿ, ಮಾಡಿದಷ್ಟು ಕೆಲಸ ಒಳ್ಳೆಯ ಒಂದು ಮನಸ್ಸು ಇಟ್ಕೊಂಡು ಮಾಡ್ತೀರಿ. ಆಗ ನಿಮಗೆ ಕೈಗುಣ ಚೆನ್ನಾಗಿರುತ್ತೆ, ನಿಮ್ಮ ವಾಕ್ ಶುದ್ಧಿ ಇದೆ, ಎಲ್ಲ ಒಳ್ಳೆಯದಾಗ್ತದೆ. ಆದರೆ ಇನ್ನೊಂದು ವಿಶೇಷವಾಗಿ ಏನಂತಂದರೆ ನಿಮ್ಮದು ಕೆಲವೊಂದಷ್ಟು ವಿಚಾರಗಳಿರ್ತದೆ. ಅಂದರೆ ನೀವು ಏನೋ ಒಂದು ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ನಾನು ಸಾಧನೆ ಮಾಡಬೇಕು ಅಂತ ಹೊರಡ್ತೀರಿ. ಅದರಲ್ಲಿ ಸ್ವಲ್ಪ ಅಡಚಣೆ ಇರುತ್ತೆ, ಆದರೂ ಕೂಡ ನೀವು ಮುಂದುವರ್ಕೊಂಡು ಹೋಗ್ಬೋದು, ಅಂಥ ತೊಂದರೆಗಳಾಗೋದಿಲ್ಲ. ಜೊತೆಗೆ ನೀವು ದಾಂಪತ್ಯ ಚಿಂತನೆ ಮಾಡೋ ದಾಂಪತ್ಯ ಸ್ವಲ್ಪ ಇರುತ್ತೆ. ಯಾಕೆಂದರೆ ನಿಮ್ಮ ಮನಸ್ಥಿತಿ ಒಂಥರ ಇರುತ್ತೆ, ನಿಮ್ಮ ಮನೆಯಲ್ಲಿ ಇಬ್ಬರು ಮನಸ್ಥಿತಿ ಬೇರೆ ಬೇರೆ ಥರ ಇರ್ತದೆ. ಈ ಕನ್ಯಾ ರಾಶಿಯವರಿಗೆ ಮನಸ್ಥಿತಿ ಹೇಗಿರುತ್ತೆ ಹಾಗೇ ಮೀನ ರಾಶಿಯವರಿಗೆ ಇರಬೇಕು ಅಂತೇನೂ ಇಲ್ಲ, ಅವ್ರ ಮನಸ್ಥಿತಿ ಬದಲಾವಣೆ ಇರ್ತದೆ. ಹಾಗಾಗಿ ಸ್ವಲ್ಪ ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಅಸಮಾಧಾನ, ಆಮೇಲೆ ಭಿನ್ನಾಭಿಪ್ರಾಯಗಳಿರ್ತದೆ. ಕುಳಿತು ಮಾತಾಡಿ ಸರಿ ಹೋಗುತ್ತೆ. ನೀವು ಭಾಳ ಬುದ್ಧಿವಂತರಿದ್ದೀರಿ, ನಿಮಗೆ ಯೋಚನೆ ಶಕ್ತಿ ಜಾಸ್ತಿ ಇದೆ, ಭಾಳ ಚುರುಕಿರೋದು, ನಿಮ್ಗೆ ಆ ಒಂದು ಸಾಮರ್ಥ್ಯ ಇದೆ. ಎಂಥ ಸಮಸ್ಯೆ ಇದ್ದು ಜಟಿಲ ಇದ್ದರೂ ಕೂಡ ಕೂತು ಮಾತಾಡಿ ಸರಿ ಮಾಡುವಂಥ ಒಂದು ಸಮಸ್ಯೆಯನ್ನು ಸರಿಪಡಿಸುವಂಥದ್ದು ಆ ಒಂದು ಬುದ್ಧಿ ಚೈತನ್ಯ ನಿಮಗಿರೋದ್ರಲ್ಲಿ ಅದೆಲ್ಲ ಮಾಡ್ಬೋದು. ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗಬೇಕು, ಪ್ರಮೋಷನ್ ಸಿಕ್ಕಿಲ್ಲ ಅಂದರೆ ಮುಂದೆ ಸಿಗ್ತದೆ ಅಂತ ಹೇಳಿ ಆ ಒಂದು ನಿರೀಕ್ಷೆಯನ್ನು ನೀವು ಇಟ್ಕೋಬೋದು. ಇನ್ನು ಲಾಭ ನಷ್ಟ ನೋಡಿದ್ರೆ ನಿಮ್ಮ ಲಾಭ ಆಗಿದೆ, ತುಂಬ ಚೆನ್ನಾಗಿ ದುಡ್ಡು ಬಂದಿದೆ, ಎಲ್ಲ ಮಾಡಿದೆ. ಮುಂಚೆ ತುಂಬ ದುಡ್ಡು ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಅದ್ರ ಕೈಯಲ್ಲಿ ದುಡ್ಡು ಇರಲಿಲ್ಲ, ಖಾಲಿ ಆಗಿದೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅಸೆಟ್ ಮಾಡಿದ್ದೀರಾ, ಇನ್ನೇನು ಮಾಡಿರ್ತೀರಾ, ನಿಮಗೆ ತುಂಬ ನಷ್ಟ ಏನಾಗಿಲ್ಲ, ಒಳ್ಳೆಯ ಶುಭ ಕಾರ್ಯಕ್ಕೆ ಕೆಲಸ ಮಾಡಿದ್ದೀರಿ. ಕೈಯಲ್ಲಿ ದುಡ್ಡಿಲ್ಲ ಅನ್ನೋ ಸರ್ವಿಸ್ ಸಾಮಾನ್ಯ. ಯಾಕೆಂದರೆ ದುಡ್ಡು ಇರೋಲ್ಲ, ಯಾಕೆಂದರೆ ಖಾಲಿ ಆಗಿಬಿಡ್ತದೆ. ನಾವು ಏನೇ ಬಂದರೂ ನಮ್ಮ ಕಮಿಟ್ಮೆಂಟ್ಗೆ ಹೋಗ್ಬಿಡ್ತದೆ. ಏನೋ ಮನೆ ತಗೋತೀವಿ, ಕಾರ್, ಏನೋ EMI ಮತ್ತೊಂದು ಇನ್ನೊಂದು ಏನೋ ಪ್ರಾಬ್ಲಮ್ಗಳು ಇರ್ತದೆ, ಎಲ್ಲ ಸಾಲ ಆಗ್ತದೆ. ನಿಮಗೆ ಸಾಮಾನ್ಯವಾಗಿ ಶಿವಫಲವನ್ನೇ ಹೇಳಬೇಕು. ನಿಮಗೆ ಸಾಮಾನ್ಯ ಒಳ್ಳೆ ಫಲ ಇದೆ. ಅಂದರೆ ನಿಮಗೆ ಮದುವೆ ಆಗದೆ ಇದ್ದರೆ ಮದುವೆ ಆಗೋದು, ವಿವಾಹ ಪ್ರತಿಬಂಧಕ ದೋಷ ಇದ್ದರೆ ಅದು ಪರಿಹಾರ ಆಗ್ತದೆ. ಸಂತಾನ ಆಗದೇ ಇರೋರಿಗೆ ಸಂತಾನ ಆಗುವಂಥ ಯೋಗ, ಮತ್ತು ಮನೆ ಕಟ್ಟುವವರಿಗೆ, ಸೈಟ್ ತೊಗೊಳ್ಳೋರಿಗೆ, ಪ್ಲಾಟ್ ತೊಗೊಳ್ಳೋರಿಗೆ, ಮಕ್ಕಳು ಹೊರದೇಶಕ್ಕೆ ಕಳಿಸಿ ಓದಿಸುವಂಥವರಿಗೆ, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥವರಿಗೆ, ತೀರ್ಥಸ್ನಾನ ಮಾಡ್ತಕ್ಕಂಥವ್ರಿಗೆ ಎಲ್ಲ ಇದು ಶಿವಫಲಗಳು ಈ ಒಂದು ಕನ್ಯಾ ರಾಶಿಯವರಿಗೆ ಅಂತ ಹೇಳ್ತೀವಿ. ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಅವರವರು ಏನು ಕೆಲಸ ಮಾಡ್ತಾರೆ ಅವರಿಗೆಲ್ಲ ಶಿವಫಲಗಳು ಪ್ರಾಪ್ತಿಯಾಗುತ್ತೆ. ಒಂದು ವೇಳೆ ತೊಂದರೆ ಇದ್ದರೆ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದು ಅಲ್ಲದೆ
ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಕನ್ಯಾ ರಾಶಿಯವರಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಸಾಕು. ಹತ್ತಿರಲ್ಲಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ತುಳಸಿ ಅರ್ಚನೆ ಮಾಡಿ ಇವೆಲ್ಲ ಕಷ್ಟ ಪರಿಹಾರ ಹೊಂದಿ ಸುಖ ಶಾಂತಿ ದೊರಕತ್ತೆ. ಶುಭವಾಗಲಿ.